ಹಲೋ ಫ್ರೆಂಡ್ಸ್, ನಿಮಗೆಲ್ಲ 7 ಮಿನಿಟ್ಸ್ ಕ್ಲಾಸಸ್ಗೆ ಮತ್ತೆ ಸ್ವಾಗತ. ಸೊ ನೀವು ಸ್ಕ್ರೀನ್ ಮೇಲೆ ಆಲ್ರೆಡಿ ನೋಡ್ತಾ ಇರ್ಬೋದು, ಕೆಲವು ಹುದ್ದೆಗಳ ಬಗ್ಗೆ ಇವತ್ತು ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ನಮ್ಮ ಚಾನಲಲ್ಲಿ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾವುದಾದ್ರೂ ರಿಕ್ರೂಟ್ಮೆಂಟ್ಸ್ ಇದ್ದರೆ, ಅದಕ್ಕೆ ಬೇಕಾಗಿರೋ ಕೋಚಿಂಗ್ ಬೇಕಾಗಿದ್ದರೆ, ಎಸ್ಪೆಷಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ಸ್ ಸ್ಟೇಟ್ ಗೌರ್ಮೆಂಟ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಗಿರ್ಬೋದು. ಸೊ ಆ ರಿಕ್ರೂಟ್ಮೆಂಟಿಗೆ ಬೇಕಾಗಿರುವಂತಹ ಎಲ್ಲ ಕೋಚಿಂಗನ್ನು ಈ ಚಾನಲಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ನೀವು ಯೂಟ್ಯೂಬ್ ಕ್ಲಾಸಲ್ಲಿ ನೋಡಿ ಸರಿ ಅನಿಸಿದರೆ ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಈಗೆಲ್ಲ ನೀವೆಲ್ಲ ನೋಡ್ತಾ ಇರುವಂಗೆ ನ್ಯೂಸಲ್ಲಿ ಇವತ್ತಿನ ಪೇಪರಲ್ಲಿ 72,186 ಹುದ್ದೆಗಳ ನೇಮಕಾತಿ ತ್ವರಿತ ಅಂಥೇಳಿ ಇವತ್ತು ಪ್ರಜಾವಾಣಿ ಪೇಪರಲ್ಲಿ ಬಂದಿತ್ತು. ಅದನ್ನು ಸ್ಕ್ರೀನ್ ಮೇಲೆ ಆಲ್ರೆಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಈ ರೀತಿ KPS ಸ್ಕೂಲ್ಸ್ ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸಲ್ಲಿ ಕಂಪ್ಯೂಟರ್ ಟೀಚರ್ ಪೋಸ್ಟ್ ಕೂಡ ಇದೆ. ಕಂಪ್ಯೂಟರ್ ಟೀಚರ್ಸ್, ಕಂಪ್ಯೂಟರ್ ಶಿಕ್ಷಕ ಅಂತ ಕನ್ನಡದಲ್ಲಿ ಹೇಳ್ಬೋದು. ಅದೇ ರೀತಿ PU ಲೆಕ್ಚರರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್. ಇತ್ತೀಚೆಗೆ ನೀವು ನ್ಯೂಸಲ್ಲೆಲ್ಲ ನೋಡಿದರೆ ತುಂಬ PU ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸನ್ನು ರಿಕ್ರೂಟ್ ಮಾಡಬೇಕು ಅಂತ ಭಾಳಷ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚನ್ನು ಕೊಟ್ಟಿದ್ದಾರೆ. ಇನ್ನೊಂದು ರಿಕ್ರೂಟ್ಮೆಂಟ್ ಯಾವುದು ಇಂಪಾರ್ಟೆಂಟ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾತಾಡ್ತಾ ಇದ್ದೀನಿ ನಾನು. ಇನ್ ಕಂಪ್ಯೂಟರ್ ಸೈನ್ಸ್, ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಸಪ್ರೇಟಾಗಿ ರಿಕ್ರೂಟ್ಮೆಂಟ್ ಆಗೋಲ್ಲ. ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟಲ್ಲಿ ಕಂಪ್ಯೂಟರ್ ಸೈನ್ಸ್ ಕೂಡ ಒಂದು. ಈ ರೀತಿ ಕೆಲವು ರಿಕ್ರೂಟ್ಮೆಂಟ್ ಬಗ್ಗೆ ನಾನು ಮಾತಾಡಬೇಕು. ಅತಿ ಶೀಘ್ರದಲ್ಲೇ ನೋಟಿಫಿಕೇಷನ್ಗಳೆಲ್ಲ ಬರುತ್ತೆ ಅಂತ ಸುದ್ದಿ ಇದೆ. ಸೊ ಪ್ರೀವಿಯಸ್ ಕೆಲವು ನ್ಯೂಸ್ಗಳನ್ನು ನೀವು ನೋಡ್ಬೋದು. ಇಲ್ಲಿ ಖಾಲಿ ಹುದ್ದೆ ಅಂತ ಇದೇ ವೀಕಲ್ಲಿ ಕೂಡ ಕೆಲವು ಪೇಪರ್ ಕಟ್ಟಿಂಗ್ಸ್ ಬಂದಿತ್ತು. ಎಷ್ಟು ಹುದ್ದೆ ಖಾಲಿ ಇದೆ ಏನು ಇದೆಲ್ಲ ನೀವು ನೋಡ್ತಾ ಹೋಗ್ಬೋದು. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಈ ರೀತಿ ಬಂದಿತ್ತು. ಇದ್ರ ಬಗ್ಗೆ ತುಂಬ ಡಿಸ್ಕಷನ್ ಬೇಡ. ನಿಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ಗಳಿದ್ದರೆ, ಕ್ವೆರಿಗಳಿದ್ದರೆ, ಸಿಲೆಬಸ್ ಏನು ಓದಬೇಕು, ಏನು ಮಾಡಬೇಕು, ಆ ರೀತಿ ಏನಾದರೂ ಕ್ವೆಶನ್ಸ್ ಇದ್ದರೆ ಕೆಳಗಡೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸಿರ್ಬೋದು. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ನೀವು ಎಜುಕೇಷನ್ನು ನಿಮ್ದು ಏನೇನು ಕ್ವಾಲಿಫಿಕೇಷನ್ ಇದೆ, KCET ಕ್ಲಿಯರ್ ಮಾಡಿದರೆ KCET ಕ್ಲಿಯರ್ ಆಗಿದೆ ಅಂತ, ಆಗಿರಲಿಲ್ಲ ಅಂದರೆ ಆಗಿಲ್ಲ ಅಂತ ಅರ್ಥ. ಸೊ ಈ ರೀತಿ ನಿಮ್ಮದು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅದನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ಮುಂದೆ ಹೋಗ್ತಾ ಯೂಟ್ಯೂಬಲ್ಲಿ ಈ ಕೋಚಿಂಗ್ ಅಥವಾ ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ವೀಡಿಯೋಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 2/5/2026 ಇದು ಇತ್ತೀಚೆಗೆ. ಸೊ ಇದನ್ನು ಯಾಕೆ ಇಲ್ಲಿ ಹಾಕಿದ್ದೀನಿ ಅಂದರೆ, ಕೆಲವು ಶಿಕ್ಷಕರನ್ನು KPS ಸ್ಕೂಲಲ್ಲಿ ನೇಮಕಾತಿ ಮಾಡೋದಕ್ಕೆ ಅಂಥೇಳಿ ಒಂದು ಕರ್ನಾಟಕ ಸರ್ಕಾರದ ನಡವಳಿ ಪತ್ರಗಳು ಬಂದಿತ್ತು. ಅದಕ್ಕೆ ಸೈನ್ ಕೂಡ ಆಗಿದೆ. ಸೊ ಇದು ಕನ್ಫರ್ಮ್. ಕಂಪ್ಯೂಟರ್ ಶಿಕ್ಷಕರನ್ನು KPS ಸ್ಕೂಲಲ್ಲಿ ಕೂಡ ನೇಮಕಾತಿ ಮಾಡೋದಂತೂ ಕನ್ಫರ್ಮ್. ಸೊ ಇದರ ಸಿಲೆಬಸ್ಸು ಏನು, ವೇಟೇಜ್ ಏನು, ಪೇಪರ್ ಹೇಗೆ ನಡೆಯುತ್ತೆ, ಸೊ ಇದೆಲ್ಲ ನೋಟಿಫಿಕೇಷನ್ ಬಂದಾದ ಮೇಲೆ ಗೊತ್ತಾಗುತ್ತೆ. ಆಫ್ಟರ್ ನೋಟಿಫಿಕೇಷನ್ ಓನ್ಲಿ ವಿ ವಿಲ್ ಗೆಟ್ ಟು ನೋ what are the details we have to follow for this recruitment. And the second part, ಈಗ ಸದ್ಯಕ್ಕೆ ಗೆಸ್ ಮಾಡಿ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡೋದಾದರೆ, ಈ KPS ಸ್ಕೂಲಲ್ಲಿ ಕಂಪ್ಯೂಟರ್ ಟೀಚರ್ ಸಿಲೆಬಸ್ಸು ಆಲ್ಮೋಸ್ಟ್ KRIES ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಏನು ಸಿಲೆಬಸ್ ಇತ್ತೋ ಅದೇ ಬರಬಹುದು ಅಂತ ಗೆಸ್ ಮಾಡ್ಬೋದು. ಸೊ ಕ್ರೈಸ್ ಅಂತ ಕರಿತೀವಿ, ಕರ್ನಾಟಕ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಎಜುಕೇಷನಲ್ ಸೊಸೈಟಿ ಅಂತ ಏನಿದೆ, ಅಂದರೆ ವಸತಿ ಶಿಕ್ಷಣ ಸಂಸ್ಥೆಗಳಂತ ಏನಿದ್ದಾವೆ. ಸೊ ಅಲ್ಲಿ ಕೂಡ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಆಗುತ್ತೆ. ಅದೇ ಸಿಲೆಬಸ್ KPSಯಲ್ಲಿ ಕೂಡ ಬರುತ್ತೆ. ಸೊ ನೀವು ನೋಡ್ತೀನಿ ಅನ್ನೋದಾದರೆ ಆಲ್ರೆಡಿ ನಾನು ಫೈಲ್ಸಲ್ಲಿ ಅವೆಲ್ಲ ಸಿಲೆಬಸನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೇನೆ ನೋಡಿ, ಒಂದು ನಿಮಿಷ. ಈ ಫೈಲ್ಸಲ್ಲಿ ಇಲ್ಲಿ ನೋಡಿ, ನಿಮಗೆ ಸಿಲೆಬಸ್ ಅಂತ ಕಾಣಿಸ್ತಿರ್ಬೋದು. ಇಲ್ಲಿ ಈ ಸಿಲೆಬಸ್ ಓಪನ್ ಮಾಡಿದರೆ ಅಸಿಸ್ಟೆಂಟ್ ಪ್ರೊಫೆಸರ್ದು ಏನು ಸಿಲೆಬಸ್ ಇದೆ ನನ್ನ ಹತ್ರ ಇದೆ ಆಲ್ರೆಡಿ. ಕ್ರೈಸ್ ಸಿಲೆಬಸ್ ಏನಿದೆ, ಏನು ಓದಬೇಕು, ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ಗೆ ಪತ್ರಿಕೆ 1 ಅಥವಾ ಸಾಮಾನ್ಯ ಪತ್ರಿಕೆ. ಇಲ್ಲಿ ಕೆಳಗಡೆ ಸಿಲೆಬಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ.
ಸಿಲೆಬಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂತ ನಿಮ್ಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಅಲ್ಲಿ ಏನೇನು ಓದಬೇಕು, ಸಿ ಪ್ರೋಗ್ರಾಮಿಂಗ್ ಇದೆ, ಬಿಟ್ಟರೆ ನೆಕ್ಸ್ಟ್ ಡೇಟಾ ಸ್ಟ್ರಕ್ಚರ್ಸ್ ಇದೆ, ಇಲ್ಲೆಲ್ಲ ಇದೇನು ಡೇಟಾ ಸ್ಟ್ರಕ್ಚರ್ಸ್, ನಂತರ ಆಪ್ರೇಟಿಂಗ್ ಸಿಸ್ಟಮ್. ಈ 3 ಸಬ್ಜೆಕ್ಟ್ ಮಾತ್ರ ಯಾವುದಕ್ಕೆ ಕ್ರೈಸ್ ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕಂಪ್ಯೂಟರ್ ಟೀಚರ್ ಇದ್ದಾರೆ ಅವ್ರಿಗೆ ರಿಲೇಟೆಡ್ ಸಿಲೆಬಸ್ ಈ ಥರ ಇದೆ. ಸೊ ಇದೇ ಸಿಲೆಬಸ್ ಮೋಸ್ಟ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸಲ್ಲೇ ಕಂಪ್ಯೂಟರ್ ಟೀಚರ್ಗಳಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಅನಿಸುತ್ತೆ. ಪಿ ಯು ಲೆಕ್ಚರ್ ಸಿಲೆಬಸ್ಸು ಇದು ಪ್ರೀವಿಯಸ್ ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಆದಾಗ ಏನು ಸಿಲೆಬಸ್ ಇತ್ತು ಅದನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ನೀವು ನೋಡ್ಬೋದು. ಓಕೆ, ಯೂನಿಟ್ಸ್ ಈ ರೀತಿ ಇತ್ತು ನೋಡಿ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಗ್ರಾಫ್ ಥಿಯರಿ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಡಿಸೈನ್, ಅಲ್ಗೋರಿದಮ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್. ಓಕೆ, ಸೊ ಇದು ಪೇಪರ್ 2 ಕೂಡ ಇತ್ತು. ಡಿಸೈನ್ ಅನಲೈಸಿಸ್ ಆ್ಯಂಡ್ ಅಲ್ಗೋರಿದಮ್ ಇತ್ತು, ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಡ್ ಡೇಟಾ ಮೈನಿಂಗ್ ಇತ್ತು, ಕಂಪ್ಯೂಟರ್ ನೆಟ್ವರ್ಕ್ ಆ್ಯಂಡ್ ಮೊಬೈಲ್ ಕಮ್ಯುನಿಕೇಷನ್ ಅಂತ ಇತ್ತು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಇತ್ತು, ಕಂಪ್ಯೂಟರ್ ಗ್ರಾಫಿಕ್ಸ್ ಆ್ಯಂಡ್ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್, ಇಂಟರ್ನೆಟ್ ಪ್ರೋಗ್ರಾಮಿಂಗ್ ಆ್ಯಂಡ್ ಇ ಕಾಮರ್ಸ್. ಸೊ ಆಲ್ಮೋಸ್ಟ್ ಇದೇ ಸಿಲೆಬಸ್ ಕೂಡ ಈ ಸಲನೂ ಕ್ಯಾರಿ ಆಗುತ್ತೆ ಅಂತ ಅನಿಸುತ್ತೆ, ಬಟ್ 100% ಅಲ್ಲ. ಸಿಲೆಬಸ್ ಒಂದು ವೇಳೆ ಚೇಂಜ್ ಆದರೆ ಮತ್ತೆ ನಿಮಗೆ ಅದನ್ನು ತಿಳಿಸ್ತಾ ಹೋಗ್ತೇನೆ. ಓಕೆ, ಸೊ ನಾನು ಈಗ ಎಸ್ಪೆಷಲಿ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕೆಲವು ವೀಡಿಯೋಸ್ಗಳನ್ನು ಯೂಟ್ಯೂಬಲ್ಲಿ ನಿಮಗೋಸ್ಕರ ತರೋ ಉದ್ದೇಶ ಇದೆ. ಸೊ ಅದನ್ನು ನೋಡಿ ನಿಮಗೆ ಇಷ್ಟ ಆದರೆ ನೀವು ಅದನ್ನು ಚಾನಲ್ನ ಫಾಲೋ ಮಾಡಿ. ಒಂದು ವೇಳೆ ನಮ್ಮ ಆ್ಯಪ್ ಇಟ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್ ಬಂದರೆ ಅದರದ್ದು ಇನ್ಫಾರ್ಮೇಷನ್ ಕೂಡ ಇದೇ ಚಾನಲಲ್ಲಿ ಕೊಡ್ತೀನಿ. ಓಕೆ, ಸ್ಟೇ ಟ್ಯೂನ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.